ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವತ್ತು ಕೋಡ್ಬಲ್ಲೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬಂದು ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕೊಬ್ಬರಿ, ಒಣಕೊಬ್ಬರಿ ಸ್ವಲ್ಪ ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುರ್ಕಡಲೆ, ಒಣಮೆಣ್ಸಿನ್ಕಾಯಿ, ಕೊಬ್ಬರಿ ಎಲ್ಲ ಪೇಸ್ಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರಿಬೇವು ಮತ್ತು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹುರ್ಕಡಲೆ ಬಂದು ಸ್ವಲ್ಪ 100 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಮೈದಾ ಒಂದು 2 ಸ್ಪೂನ್ ಹಾಕ್ಕೊಂಡೆ. ಮತ್ತು ಬಂದು ಅಕ್ಕಿ ಹಸಿಟ್ಟು ಬಂದು 2 ಕಪ್ಪು. ಈ ಬೌಲಲ್ಲಿ ನಾನು ಹುರ್ಕಡಲೆ ತಗೊಂಡಿದ್ದೆ. ಇದೇ ಬೌಲಲ್ಲಿ 2.5 ಕಪ್ಪು ನಾನು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡಿ ಮುದ್ದೆ ಕಟ್ಕೊತೀನಿ. ಚಪಾತಿ ಹಸಿಟ್ಟು ಥರ ಮುದ್ದೆ ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ನಾವು ಕೋಡ್ಬಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನಾದಿ ಇಟ್ಕೊಂಡು ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಕೋಡ್ಬಳೆ ಮಾಡ್ಕೋಬೋದು. ಸೊ ಎಣ್ಣೆನೂ ಇಕ್ಕಿದ್ದೀನಿ. ಒಂದೊಂದು ಮಾಡಿ ಹಂಗೆ ಎಣ್ಣೆನ ಹಾಕಬೇಕು. ಈ ಥರ ಉಜ್ಕೊಂಡು ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಎಷ್ಟು ಚಿಕ್ಕದಾಗಿ ಬೇಕೋ ಇದನ್ನು ಈ ಥರ ರಿಂಗ್ಸ್ ಥರ ಎಲ್ಲ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋಬೇಕು. ಚಿಕ್ಕದಾಗಿ ಬಾಲ್ಸ್ ಥರ ಚಿಕ್ಕದಾಗಿ ಮಾಡ್ಕೋಬೋದು. ಬೇಬಿ ಕೋಡ್ಬಳೆ ಅಂತೀವಲ್ಲ ಆ ಥರನೂ ಮಾಡ್ಕೋಬೋದು. ನಾನು ಅದನ್ನು ಮಾಡ್ತೀನಿ. ನನ್ನ ಚಿಕ್ಕ ಮಗಳು ಬೇಕು ಅಂತ ಇದ್ದಾಳೆ, ಸೊ ಅದನ್ನು ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಈ ಥರ ಬಂದಿರೋದನ್ನು ನೋಡಿ ಎಣ್ಣೆ ಕಾಲಿದೆ. ಹೀಗೆ ಎಣ್ಣೆಯಲ್ಲಿ ನಾನು ಬಿಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಟೇಸ್ಟಿಯಾದ ಕೋಡ್ಬಳೆ ರೆಡಿಯಾಗಿದೆ. ಸೊ ನಾನು ನೋಡಿ ಚಿಕ್ಕದಾಗೂ ಮಾಡ್ಕೊಂಡಿದ್ದೀನಿ. ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು. ಸೊ ನಾನು 2 ಸೈಜ್ ಮಾಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಅಂತ ಕೂಡ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ತುಂಬಾ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.